ನಮಸ್ಕಾರ ಎಲ್ರಿಗೂ. ಯಾರಿಗೆಲ್ಲ ಬಾತ್ ಮಾಡೋಕ್ಕೆ ತುಂಬಾ ಕಷ್ಟನೋ ಈ ರೆಸಿಪಿ ನೋಡಿ ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಈಸಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಲ್ಲಿ ಒಗ್ಗರಣೆಗೆ 2 ಈರುಳ್ಳಿ, 2 ಟೊಮೊಟೊ, ಹಾಗೆ ಅರ್ಧ ಹೋಳು ನಿಂಬೆಹಣ್ಣು, ಒಂದು 3 ಹಸಿರು ಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ರುಬ್ಕೊಳೋದಕ್ಕೆ ಪುದೀನ, ಸಾಂಬಾರು ಸೊಪ್ಪು, 5 ಪೀಸ್ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಹಸಿರು ಮೆಣಸಿಕಾಯಿ ತಗೊಳ್ಳಿ. ಮಸಾಲೆಗೆ 2 ಪಲಾವ್ ಎಲೆ, ಮೊಗ್ಗು, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪು, ಕಸ್ತೂರಿ ಮೇಥಿ ಇಟ್ಕೊಳ್ಳಿ. ಇಲ್ಲಿ ಖಾರಕ್ಕೆ ನಾನು 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಅಚ್ಚ ಖಾರದ ಪುಡಿ, ಸೋಯಾಬೀನ್ನ ನಾನು ತೊಳ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 1 ಬೌಲಷ್ಟು ಅವರೆಕಾಳು, ಹಾಗೆ ಅರಿಶಿನ ಪುಡಿ ನಿಮಗೆ ಎಷ್ಟು ಬೇಕಷ್ಟು, 1 ಸ್ಪೂನು ಅಷ್ಟು ಗರಂ ಮಸಾಲ, ಹಾಗೆ ನಾವು ಅಡುಗೆ ಬಳಸೋ ಅಂತಹ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ರುಬ್ಕೊಳೋದಕ್ಕೆ ನಾವೇನು ಎತ್ತಿಟ್ಕೊಂಡಿದ್ವೋ ಪುದೀನ, ಸಾಂಬಾರು ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಒಂದು ಕುಕ್ಕರ್ಗೆ 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಬಿರಿಯಾನಿ ಮಸಾಲ ಸ್ಪೈಸಸ್ ಹಾಕ್ಕೊಂಡು 1-2 ಸಲ ಕೈ ಆಡಿ, ಒಂದೇ ಸೈಡಲ್ಲಿ ಇರಬಾರ್ದು. ಆಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡಾದ್ಮೇಲೆ ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈಗ ನೋಡಿರ್ತಿರ್ಬೋದು ಗೋಲ್ಡನ್ ಕಲರ್ ಆಗಿದೆ. ನಾವು ಹೆಚ್ಚಿಟ್ಕೊಂಡಿರೋ ಟೊಮೊಟೊನೂ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಬೇಗ ಟೊಮೊಟೊ ಕೂಡ ಸ್ಮ್ಯಾಶ್ ಆಗಿ ಬೇಯುತ್ತೆ. ಈಗ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ನಾವು ರುಬ್ಕೊಂಡಿರೋ ಅಂತಹ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಈ ಕಲರ್ ಚೇಂಜ್ ಆಗಿದೆ. ನಾನು ಎತ್ತಿಟ್ಕೊಂಡಿರೋ ಅವರೆಕಾಳು, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಹಾಗೆ ಅರಿಶಿನ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, 2 ಸ್ಪೂನಷ್ಟು ಗಟ್ಟಿ ಮೊಸರು ತಗೊಳ್ಳಿ. ಗಟ್ಟಿ ಮೊಸರು ತಗೊಳೋದ್ರಿಂದ ತುಂಬಾ ಅನ್ನ ರುಚಿಯಾಗಿರುತ್ತೆ, ತಿನ್ನೋದು ಕೂಡ ಘಮ ಘಮ ಅಂತಿರುತ್ತೆ. ಇವಾಗ ನೋಡ್ತಿರ್ಬೋದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಕುದ್ದಿದೆ. ಈಗ ನಾನು ನೆನೆಸಿಟ್ಕೊಂಡಿರೋ ಅಂತಹ 1 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿದ್ರೆ ರೈಸಿಗೆಲ್ಲ ಮಸಾಲೆ ಚೆನ್ನಾಗಿ ಅಂಟುತ್ತೆ, ಹಾಗಾಗಿ ನೀವು ಕೂಡ ಮಿಕ್ಸ್ ಮಾಡಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆನೆಸಿಟ್ಟಿರೋ ಅಂತಹ ಸೋಯಾಬೀನ್, 1 ಸ್ಪೂನಷ್ಟು ಸಾಲ್ಟ್, ಹಾಗೆ ಲಾಸ್ಟಿಗೆ ನಾವು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಕೊಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಷಲಷ್ಟು ಕೂಗಿಸ್ಕೊಳ್ಳಿ. ಜಾಸ್ತಿ ಕೂಗಿಸ್ಕೋಬೇಡಿ, ಯಾಕಂದರೆ ನಾವು ಅಕ್ಕಿನ ನೆನೆಸಿಟ್ಕೊಂಡಿದ್ವಿ ಹಾಗಾಗಿ. ಈಗ 1 ವಿಷಲ್ ಹೋಗಿ ನಾನು ಕ್ಯಾಪ್ನ ಓಪನ್ ಮಾಡ್ತಿದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಲ್ಲ. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿತ್ತು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತ. ಥ್ಯಾಂಕ್ ಯು.